Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ಜಿಂಬಾಬ್ವೆಯ ಜಿಂಬಾಬ್ವೆಗೆ ಲೆಜೆಂಡ್ ಹೇಳ್ತಾ ಇರೋದು ಸಿಕಂದರ್ ರಾಜಾ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. IPL PSL ಅಂತ ಬಂದಾಗ IPL ಆಡಿದ್ದಾರೆ, PSL ಕೂಡ ಆಡಿದ್ದಾರೆ. ಅವರು ಯಾವ ಲೀಗ್ ನಿಮಗೆ ಮಸ್ತ್ ಅನ್ಸುತ್ತೆ ಅಂತ ಕಂಪ್ಯಾರಿಸನೇ ಬೇಡ ಗುರು. ಕ್ವಶನ್ ಕೇಳ್ದವನು ತಪ್ಪಲ್ಲ. ಫಸ್ಟ್ ಆಫ್ ಆಲ್ PSL ಹೋಗಿ ನೀನು IPL ಕಂಪೇರ್ ಮಾಡ್ತಾಯಿಲ್ಲ. ಯಾವ ಮಗ ತಾನೇ PSL ಬೆಸ್ಟು ಅಂತ ಹೇಳ್ಬಿಡ್ತಾನಲ್ಲಿ. PSL ಆಡಿರೋಲ್ಲ ಪಾಕಿಸ್ತಾನದವ್ರು, ಅವ್ರಿಗೆ ಕೇಳಿದ್ರು ಅವ್ರು ಬಿಡಿ, ಅವ್ರು ಹೇಳ್ಕೊಂತಾರೆ ನಮ್ಮ PSL ಹಂಗೆ ಹಿಂಗೆ ಅಂತಲ್ಲ. ನಿಜವಾಗ್ಲೂ ಪ್ಲೇಯರ್ಸ್ ಯಾರು ಆಡಿ ಹೇಳ್ಕೊಳ್ಳಲ್ಲ. ಈ ಎಕ್ಸ್ ಕ್ರಿಕೆಟರ್ಸ್ಗಳು ಡಬ್ಬ ನನ್ನ ಮಕ್ಳು ಇರ್ತಾರಲ್ಲ, PSL ಬೆಸ್ಟು ಅಂತ ಹೇಳ್ಕೊಂತಾರೆ. ದಡ್ಡ ಬಡೇತ ನನ್ನ ಮಕ್ಕಳು. ಅಂದರೆ ಬಿಟ್ಕೊಂಡು ಕೊಡೋಕ್ಕೆ ಅವ್ರು ರೆಡಿ ಇಲ್ಲ ಅಷ್ಟೇ. ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. IPL ಇನ್ಫ್ಯಾಕ್ಟ್ ಯಾವುದೋ ವರ್ಲ್ಡ್ ಕಪ್ ಕೂಡ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಆ ರೇಂಜಿಗೆ ಬೆಳೆದಿರುವಂಥ IPL ಖಂಡಿತ ಅವರು IPL ಆಯ್ಕೆ ಮಾಡ್ಕೊಳ್ಳೋದು. ಐ ಎಂಜಾಯ್ PSL ಬಟ್ ಐ ಲವ್ IPL ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 2, ರೋಹಿತ್ ಅಂಡ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರೆ ಶುಭ್ಮನ್ ಗಿಲ್ ಅವರು ಅಪ್ಕಮಿಂಗ್ ODI ಸೀರೀಸ್ ಏನು ಬರ್ತದೆ ಆಸ್ಟ್ರೇಲಿಯಾ ಅಗೇನ್ಸ್ಟು, ಸೊ ಇದ್ರ ಬಗ್ಗೆ ಮಾತಾಡ್ತಾ ಇಂಥ ಎಕ್ಸ್ಪೀರಿಯನ್ಸ್ನ ತೊಗೊಂಬರುವಂಥ ಪ್ಲೇಯರ್ಸ್ಗಳು ಇವ್ರನ್ನ ಬಿಟ್ಟು ಇನ್ಯಾರು ತೊಗೊಂಬರ್ತಾರೆ ಎಕ್ಸ್ಪೀರಿಯನ್ಸು ನಮಗೆ. ಸೊ ಇವ್ರು ಇರಬೇಕು ಟೀಮಲ್ಲಿ. ಇವರು ಟೀಮಲ್ಲಿ ಇತ್ತು ಅಂತಂದರೆ ಇವಾಗ ಹೊಸ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ, ಜೋಶ್ ತುಂಬಬೇಕಲ್ಲ. ಸೊ ಅದಕ್ಕೆ ಕೊಡ್ತಾರಂಥ ಸ್ಟೇಟ್ಮೆಂಟ್ ಇದು. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾ, ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಂದ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಆ್ಯಂಡ್ ಅದನ್ನ ನಾನು ಇಂಪ್ಲಿಮೆಂಟ್ ಕೂಡ ಇಂಬೈಬ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನು ಅಂತಂದರೆ ಕಾಮ್ ಆ್ಯಂಡ್ ಕೂಲ್ ಆಗಿರೋದು, ಜೊತೆಗೆ ಪ್ಲೇಯರ್ಸ್ಗಳನ್ನ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡೋದು. ಎಲ್ಲ ಪ್ಲೇಯರ್ಸು ಅಂದರೆ ಎಕ್ಸ್ಪೀರಿಯನ್ಸ್ ವೈಸ್ ನೋಡ್ತಂದ್ರೆ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಹೆವಿ ಎಕ್ಸ್ಪೀರಿಯನ್ಸ್ಡು. ಶುಭ್ಮನ್ ಗಿಲ್ಲು ಇವಾಗ ಬಂದಿರೋಂಥ ಒಂದು 2-3 ವರ್ಷ ಆಗಿದೆ ಅಂದರೆ ಇಂಡಿಯನ್ ಟೀಮಿಗೆ ಬಂದ್ಬಿಟ್ಟು. ಬಟ್ ಎಕ್ಸ್ಪೀರಿಯನ್ಸ್ ಇರೋವಂಥವ್ರನ್ನೂ ಕೂಡ ಒಂದೇ ಥರ ನೋಡ್ತಾರೆ, ಜೊತೆಗೆ ಇವಾಗ ಬಂದಿರೋ ಪ್ಲೇಯರ್ನು ಒಂದೇ ಥರ ಟ್ರೀಟ್ ಮಾಡ್ತಾರೆ. ಇನ್ನು ಫನಿ ವೇ, ಇನ್ನು ಜಾವಿಯಲ್ ವೇ ಟ್ರೀಟ್ ಮಾಡ್ತಾರೆ. ನಾನು ಅದನ್ನು ಕಲ್ತಿದ್ದೀನಿ ಆ್ಯಂಡ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕ್ಯಾಪ್ಟನ್ಸಿಲಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಮೊಹಮ್ಮದ್ ಶಮಿ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ಸೀರೀಸಿಗೆ ಅವ್ರೇನಕ್ಕೆ ಸೆಲೆಕ್ಟ್ ಆಗಿಲ್ಲ ಅನ್ನೋ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಗೊಂದಲಗಳು, ಕ್ವಶನ್ಗಳು ಕಳೆದೇ ಹೋಗ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮೊಹಮ್ಮದ್ ಶಮಿ 2023 ವರ್ಲ್ಡ್ ಕಪ್ ಆದ ನಂತರ ಅಲ್ಲಿದ್ದಂಥ ಪೀಕ್ ಫಾರ್ಮು ಎಲ್ಲೂ ಕೂಡ ಇರಲಿಲ್ಲ. ಅಲ್ಲಿ ಕಳೆದೋಗ್ಬಿಟ್ರು, ಇಂಜುರಿ ಆಗ್ಬಿಟ್ಟು ಅಲ್ಲಿಂದ ಕಮ್ಬ್ಯಾಕ್ ಮಾಡೋಕ್ಕಾಗಲೇ ಇಲ್ಲ ಅವ್ರು ಇಂಡಿಯನ್ ಟೀಮಿಗೆ. ಸೊ ODIs ಅಂತ ಬಂದಾಗ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇದಕ್ಕೆ ಸೆಲೆಕ್ಟ್ ಆಗ್ಬೋದಲ್ವಾ. ODIs ಆಡ್ತಿರೋದೇ ನಾವು ರೇರಾಗಿ ಆಡ್ತಾ ಇದ್ದೀವಿ. ವರ್ಷಕ್ಕೂ 3-4 ಸೀರೀಸ್ ಆಡ್ತು ಅಂದರೆ ಸುಸ್ತು. ODI ಸೀರೀಸು 2-3 ಸೀರೀಸಿಗೆ ಬಂದು ನಿಂತ್ಕೊಂಡ್ಬಿಟ್ಟೈತಿ ಇವಾಗ ODI ಸೀರೀಸ್ ಆಡೋದು. ಸೊ ಅವ್ರು ಹೇಳ್ತಾರೆ ನನಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ ನನ್ನ ಕೈಯಲ್ಲಿ ಏನೂ ಇಲ್ಲ, ಸೆಲೆಕ್ಷನ್ ಕಮಿಟಿ, ಕೋಚು, ಕ್ಯಾಪ್ಟನ್ನು, ಸೊ ಅವ್ರೆಲ್ಲ ನಿರ್ಧಾರ ಮಾಡಬೇಕು. ಅವ್ರೆಲ್ಲ ನಿರ್ಧಾರ ಮಾಡ್ತು ಅಂದರೆ ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಹೋಗಿ ಸೆಲೆಕ್ಷನ್ ಕಮಿಟಿಲಿ ಕೂತ್ಕೊಳಕ್ಕಾಗತ್ತಾ ನಾನು ಸೆಲೆಕ್ಟ್ ಆಗಬೇಕು ಅಂತ ಹೇಳಿದರೆ. ಆ್ಯಂಡ್ ಮನೋಜ್ ತಿವಾರಿ ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಏನಕ್ಕೆ ಮೊಹಮ್ಮದ್ ಶಮಿನ ಸೈಡ್ ಲೈನ್ ಮಾಡಲಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಸ್ವಲ್ಪ ದಿನ ಆಗಲಿ ರೀ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಮನೋಜ್ ತಿವಾರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಇಂಟರ್ನಲ್ ಪೊಲಿಟಿಕ್ಸ್ ನಡೆದಿರೋ ರೇಂಜಿಗೆ ಮನೋಜ್ ತಿವಾರಿ ಅವರು ಹೇಳಿದ್ದಾರೆ. ಕಾದು ನೋಡೋಣ ಏನು ಸ್ಟೇಟ್ಮೆಂಟ್ ಬರುತ್ತೆ ಅಂತ. ಮೊಹಮ್ಮದ್ ಶಮಿ ಇವಾಗ ಏನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅವ್ರೇನು ರಿಟೈರ್ಮೆಂಟ್ ಏನು ಕೊಟ್ಟಿಲ್ಲ. ಮೊಹಮ್ಮದ್ ಶಮಿ ಇಲ್ಲ ಹಿಂಗೆ ಮಾಡ್ತಾರೆ ಪೊಲಿಟಿಕ್ಸ್, ಹಂಗೆ ಮಾಡ್ತಾರೆ ಪೊಲಿಟಿಕ್ಸ್ ಅಂತ ಅವ್ರು ಓಪನ್ ಆಗಿ ಮಾತಾಡೋಕ್ಕಾಗದೇ ಇಲ್ಲ. ಅವ್ರು ರಿಟೈರ್ ಆಗಿತ್ತು ಅಂದರೆ ಓಪನ್ ಆಗಿ ಮಾತಾಡ್ಬೋದಾಗಿತ್ತು, ಏನಕ್ಕೆ ಇವ್ರನ್ನ ಸೈಡ್ ಲೈನ್ ಮಾಡಿದ್ರು ಅಂತ. ಅಪ್ಡೇಟ್ ನಂಬರ್ 4, ಅಶ್ವಿನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಬಗ್ಗೆ. ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಶುಡ್ ಬಿ ಆಸ್ಕ್ಡ್ ಟು ಪ್ಲೇ ಇಂಡಿಯಾ A games ವಿಜಯ್ ಹಜಾರೆ. ಇಫ್ ದೇ ಡೋಂಟ್ ವಾಂಟ್ ಟು ಪ್ಲೇ ದಿಸ್ ದೆನ್ ದೇ ಡೋಂಟ್ ಫಿಟ್ ಇನ್ ಟು ದ ಪ್ಲಾನ್ ಆಫ್ 2027 ODI ವರ್ಲ್ಡ್ ಕಪ್ ಅಂತ ಹೇಳಿದರೆ. ಸೊ ನಾವು ಆ್ಯಡ್ ಆನ್ ಮಾಡ್ತಿದ್ದೇನು ಅಂದರೆ ವಿಜಯ್ ಹಜಾರೆ ಆಡಬೇಕು ಅಂತ. ಸೊ ಇವ್ರು ಇಂಡಿಯಾ ಎಗೂ ಕೂಡ ಆಡಬೇಕು ಅಂತ ಹೇಳ್ತಾರೆ. ಇನ್ನೂ ಒಂದು ಸ್ಟ್ಯಾಂಡರ್ಡ್ಸ್ ಮೇಲೆ ನಂಗೆ ನೋಡೋಕೆ ಹೋಯ್ತು ಅಂದರೆ ಡೊಮೆಸ್ಟಿಕ್ ವಿಜಯ್ ಹಜಾರೆ ಆಡ್ತಾರೆ ಅಂದರೆ ಇಂಡಿಯಾ ಏನಕ್ಕೆ ಆಡಬಾರ್ದು ಅಂತ. ಹೌದು ಗುರು, ಆಡಬೇಕು. ಏನಕ್ಕೆ ಆಡಬೇಕು? ರಿಲ್ಯಾಕ್ಸ್ ಮಾಡುವಂಥ ಅಗತ್ಯತೆ ಏನಿಲ್ಲ ಅಲ್ಲಿ. ಇವ್ರು ಇನ್ನು 2 ವರ್ಷ ಫಿಟ್ ಇರ್ತಾರೆ ಅಂತಂದರೆ ಆಡಬೇಕು. ಎಕ್ಸ್ಟ್ರೀಮ್ ಏನಿದೆಯೋ ಅದನ್ನು ಟ್ರೈ ಮಾಡಬೇಕು. ಟ್ರೈ ಅಲ್ಲ, ಎಕ್ಸ್ಟ್ರೀಮ್ ಲೆವೆಲ್ನ ರೀಚ್ ಮಾಡಬೇಕು ಇವರು. 2 ವರ್ಷ ಆಡ್ತಾರೆ ಅಂತಂದರೆ. ಸೊ ಇಲ್ಲಿ ನಾನು ಬರೀ ಇಲ್ಲಿ ಸೀಸನಲ್ಲಾಗಿ ಆಡ್ಬಿಟ್ಟು ಬರ್ತೀನಿ, ನೀನು 1 ತಿಂಗಳು ಆಡ್ತೀನಿ, 2 ತಿಂಗಳು ಆಡ್ತೀನಿ ವರ್ಷದಲ್ಲಿ, ನಾನು ಸೆಲೆಕ್ಟ್ ಮಾಡಿಬಿಡಿ ವರ್ಲ್ಡ್ ಕಪ್ಗೆ ಅಂತ ಅಂದರೆ ಸೊ ಇದು ಅರ್ಥ ಕೊಡೋದಿಲ್ಲ. ಎಲ್ಲ ಆಡಬೇಕು. 50 ಓವರ್ ಫಾರ್ಮೇಟ್ ಏನಿದೆಯೋ ಇಂಡಿಯಾದು ಎಲ್ಲನೂ ಕೂಡ ಆಡಬೇಕು. ಒಂದೇ ಫಾರ್ಮೇಟ್ ತಾನೆ, ಇನ್ನು ಮಿಕ್ಕಿದ IPL ತಾನೆ, ಇನ್ನು ಮಿಕ್ಕಿ ಟೈಮೆಲ್ಲ ಫ್ರೀನೇ ಇರ್ತಾರೆ ತಾನೆ. ನನಗೆ ರೆಸ್ಟ್ ಬೇಕು, ನಾನು ರಿಲ್ಯಾಕ್ಸ್ ಮಾಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದರೆ ರಿಟೈರ್ಮೆಂಟ್ ಕೊಟ್ಬಿಟ್ಟು ಹೋಗ್ಬೋದು. ಅಂದರೆ ಇವಾಗೆಲ್ಲ ಅಫೆಂಡ್ ಆಗ್ಬಿಟ್ಬಿಡಿ ಮೇಲೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ, ವರ್ಲ್ಡ್ ಕಪ್ ಗೆಲ್ಲಬೇಕು ನಾವು, ಅವ್ರು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ 50 ಓವರ್ ಫಾರ್ಮೇಟಲ್ಲಿ ಇನ್ನೊಂದು ಸ್ವಲ್ಪ ಕ್ಲಿಕ್ ಆಗೋದಕ್ಕೆ. ಕ್ಲಿಕ್ ಆಗಿಲ್ಲ ಅಂತಲ್ಲ, ಬಟ್ ಅವ್ರನ್ನ ತೊಡಗಿಸ್ಕೊಬೇಕು ಗುರು. ಸುಮ್ಮನೆ ಅಜ್ಜಿ ಸೈಲೆಂಟ್ ಆಗಿ ಹೋಗ್ಬಿಡ್ತು ಅಂತಂದರೆ ಸೈಡ್ ಲೈನ್ ಆಗೋಗ್ಬಿಡ್ತಾರೆ, ಅಂದರೆ ಫಾರ್ಮ್ ಕೆಳಗಡೆ ಹೊರಟೋಗ್ಬಿಡುತ್ತೆ. ಇವಾಗ 4-5 ತಿಂಗಳು ಆಡಿಲ್ಲ, ಒಂದು 5-6 ತಿಂಗಳು ಆಡಲ್ಲ, ಆಮೇಲೆ ಬಂದ್ಬಿಟ್ಟು 1 ತಿಂಗಳು ಆಡೋದು, 2 ತಿಂಗಳು ಆಡೋದು, ಆಮೇಲೆ ಮತ್ತೆ ಹೋಗೋದು. ಸೊ ಇದೆಲ್ಲ ಆಯಿತು ಅಂದರೆ ಒಂಥರ ಅವ್ರಿಗೂ ಕೂಡ ಒಂಥರ ಇವಾಗ MS ಧೋನಿ ಸೀಸನಲ್ಲಾಗಿ ಆಡ್ತಾರಲ್ಲ ಬಂದ್ಬಿಟ್ಟು ಆ ಥರ ಆಗೋಗ್ಬಿಡುತ್ತೆ.
ಸೊ ಅದಕ್ಕೋಸ್ಕರ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಆಡಲೇಬೇಕು ಅಂತ ನಾನು ಹೇಳ್ತೀನಿ. ಅಪ್ಡೇಟ್ ನಂಬರ್ 5, ಆಸ್ಟ್ರೇಲಿಯಾಗೆ ಟ್ರಾವೆಲ್ ಮಾಡೋದಕ್ಕೆ ಡೆಲ್ಲಿಯಿಂದ ಟ್ರಾವೆಲ್ ಮಾಡ್ತಾರಂತೆ. 2 ಬ್ಯಾಚ್ಗಳಾಗಿ ಇದು ಟ್ರಾವೆಲ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. 14ನೇ ತಾರೀಕೇನೋ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡಿದಂತೆ. ಪ್ರೋಗ್ರಾಮ್ನ 14ನೇ ತಾರೀಕಿಗೆ ಇಟ್ಕೊಂಡಿದ್ರಂತೆ. 2 ಬ್ಯಾಚ್ ಆಗಿ ಹೆಂಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಆ್ಯಂಡ್ ಶ್ರೇಯಸ್ ಅಯ್ಯರ್ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಡಿಪಾರ್ಚರ್ ಆಗಬೇಕು ಅಂತ ಅನ್ಕೊಂಡಿದ್ದಾರಂತೆ. ಎಲ್ಲಿಂದ ಎಲ್ಲಿ ಡಿಪಾರ್ಚರ್ ಆದರೆ ಏನೋ, ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್ ಇನ್ಕ್ಲೂಡಿಂಗ್ ಸಿಕ್ಕಾಪಟ್ಟೆ ತಿಂಗಳುಗಳಾದಮೇಲೆ ಸೀನಲ್ಲಿ ಬರ್ತಾ ಇದ್ದಾರೆ. ನೋಡೋದಕ್ಕೆ ಇಷ್ಟಪಡ್ತೀವಿ. ವೆಯ್ಟಿಂಗ್ ಫಾರ್ ಅಕ್ಟೋಬರ್ 19th. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.